ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಮಂಗಳವಾರ 4 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ದ್ವಿತೀಯ ಭಾಗ 16ನೇ ಅಧ್ಯಾಯದ 12ನೇ ವಚನ. ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನೋ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ನಮ್ಮ ವಿರುದ್ಧವಾಗಿ ಎಷ್ಟೋ ಜನರು ನಿಂತು ಶಪಿಸಿದರೂ ದೇವರಿಗೆ ನಮಗಾದಂಥ ಸ್ಥಿತಿ ಗೊತ್ತಿದ್ದು ದೇವರು ನಮಗೆ ಒಳ್ಳೆಯದನ್ನೇ ಮಾಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನು ಶುಭವನ್ನೇ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತಾನು ಪ್ರಯಾಣದಲ್ಲಿ ಹೋಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ಶೆಮಾಯ್ ಎಂಬುವಂಥ ವ್ಯಕ್ತಿಯು ಸೌಲನ ಮನೆತನದವನು. ದಾವೀದನೇ ಸೌಲನ ನಾಶನಕ್ಕೆ ಅಥವಾ ಇಡೀ ಕುಟುಂಬ ಆ ಪರಿಸ್ಥಿತಿಗೆ ಹೋಗುವುದಕ್ಕೆ ಕಾರಣ ಎಂಬುದಾಗಿ ತಿಳಿದಂಥವನಾಗಿ ದಾವೀದನ ಮೇಲೆ ಬಹಳಷ್ಟು ಕೋಪಗೊಂಡು ದಾವೀದನಿಗೆ ಶಾಪವನ್ನು ಹಾಕುವಂಥವನಾಗಿದ್ದಾನೆ. ದಾವೀದನ ಜನರು ಅಂದರೆ ತನ್ನ ಸೈನಿಕರು, ತನ್ನ ಜೊತೆಗಿದ್ದಂಥವರು, ಅಭಿಷಯ ಎಂಬುವಂಥವನು ಈ ರೀತಿಯಾಗಿ ಶಪಿಸುವಂಥವನನ್ನು ಕೊಲ್ಲುತ್ತೇನೆಂಬುದಾಗಿ ಮುಂದೆ ಹೋಗುವಾಗ ದಾವೀದನು ತಡೆದು ಅದು ಅಗತ್ಯವಿಲ್ಲ ಎಂಬುದಾಗಿ ಹೇಳಿದನು. ಅಷ್ಟು ಮಾತ್ರವಲ್ಲದೆ ದಾವೀದನು ಹೇಳಿದಂಥ ಮಾತೇನೆಂದರೆ, ನನ್ನ ಕಷ್ಟವನ್ನು ದೇವರು ನೋಡಿದ್ದಾನೆ, ನಾನು ಮಾಡಿದ್ದನ್ನೆಲ್ಲ ದೇವರು ನೋಡಿದಂಥವನಾಗಿ ಈ ರೀತಿಯಾದಂಥ ಶಾಪಕ್ಕೆ ಬದಲಾಗಿ ದೇವರು ಶುಭವನ್ನು ನನಗೆ ಉಂಟು ಮಾಡುತ್ತಾನೆಂಬ ನಂಬಿಕೆಯಲ್ಲಿ ಈ ಮಾತನ್ನು ಹೇಳುವುದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಪಯಣದಲ್ಲಿ ಹಲವಾರು ಜನರು ನಮ್ಮ ವಿರುದ್ಧವಾಗಿರುವಂಥದ್ದನ್ನು ನಾವು ಅನುಭವಿಸಿದ್ದೇವೆ. ನಾವು ಎತ್ತರಕ್ಕೆ ಬೆಳೆಯುವಾಗ ಅನೇಕರು ನಮ್ಮ ವಿರುದ್ಧವಾಗಿ ನಿಲ್ಲುವುದು ಮಾತ್ರವಲ್ಲದೆ ನಮ್ಮನ್ನು ಬೀಳಿಸಬೇಕು, ಹಾಳು ಮಾಡಬೇಕೆಂಬುದಾಗಿ ಪ್ರಯತ್ನ ಪಡುವಂಥದ್ದು ಹೌದು. ಅದರಲ್ಲೂ ವಿಶೇಷವಾಗಿ ನಾವು ಬೆಳೆದಿರತಕ್ಕಂಥದ್ದು ತಪ್ಪಾದಂಥ ರೀತಿಯಲ್ಲೆಂಬುದಾಗಿ ತಪ್ಪು ತಿಳಿದು ವಿರುದ್ಧವಾಗಿ ಶಪಿಸುವಂಥ ಸಂದರ್ಭಗಳಲ್ಲಿ ದಾವೀದನಂತೆ ನಾವು ಯಾವ ರೀತಿಯಲ್ಲೂ ಪ್ರತಿಕ್ರಿಯಿಸದೆ ದೇವರು ಎಲ್ಲವನ್ನು ನೋಡಿದ್ದಾನೆ, ಒಳ್ಳೆಯದನ್ನೇ ನಮಗೆ ಮಾಡುತ್ತಾನೆ, ನಮಗಾದ ಕಷ್ಟವನ್ನು ನೋಡಿ ಶಪಿಸುವಂಥ ಎಲ್ಲ ಮಾತುಗಳಿಗೆ ಬದಲಾಗಿ ದೇವರು ಶುಭವನ್ನೇ ಮಾಡುತ್ತಾನೆಂಬ ನಂಬಿಕೆಯಿಂದ ಹೇಳುವಂಥದ್ದನ್ನು ನೋಡುತ್ತೇವೆ. ಆ ನಂಬಿಕೆಯಲ್ಲಿ ನಾವಿರಬೇಕು. ಕರ್ತನೇ ದಯಮಾಯ ಸ್ವಾಮಿ, ನಿನ್ನನ್ನು ನಂಬಿದಂಥ ನಿನ್ನ ಮಕ್ಕಳನ್ನು ನೋಡುತ್ತಾ ಬಲಪಡಿಸುತ್ತಾ ಆಶೀರ್ವದಿಸುತ್ತಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.